ನಮ್ಮ ಶಾಲೆಗೆ 4 ಕೊಠಡಿಗಳು ಮಂಜೂರಾಗಬೇಕಂದ್ರೆ ಪ್ರಥಮವಾಗಿ ನಮ್ಮ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ ಮುಖ್ಯವಾಗಿರುತ್ತೆ. ಅಲ್ಲಿಂದ ಪ್ರಪೋಸಲ್ ಹೋದಾಗ ಮಾತ್ರ ನಂತರ ನಮ್ಮ ಶಾಸಕರು ಅದನ್ನು ತುಂಬ ಉತ್ಸುಕತೆಯಿಂದ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ 4 ಕೊಠಡಿಗಳ ನಿರ್ಮಾಣ ಆಗಬೇಕು ಅಂದರೆ ನಮ್ಮ BRC ಸರ್ ಅವರ ಸಹಕಾರ ತುಂಬ ಇದೆ. ದಯಮಾಡಿ ಅವರು ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕಾಗಿ ಮನವಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KMನಹಳ್ಳಿ, ಈ ಶಾಲೆಯ ಒಟ್ಟು 4 ಹೊಸ ಕೊಠಡಿಗಳ ಉದ್ಘಾಟನಾ ಸಮಾರಂಭ, ಅದರ ಜೊತೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ. ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋದಕ್ಕೆ ಜೊತೆಗೆ ಈ 4 ಹೊಸ ಕೊಠಡಿಗಳ ಉದ್ಘಾಟನೆಗೆ ಸನ್ಮಾನ್ಯ ಶ್ರೀ GT ದೇವೇಗೌಡರ ಸಾಹೇಬರು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಇನ್ನೇನೋ ಕೆಲವು ಕ್ಷಣಗಳಲ್ಲಿ ಆಗಮಿಸ್ತಾರೆ. ಅದ್ರ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಭೋಗಾದಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳೇ, ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ KMನಹಳ್ಳಿ ಗ್ರಾಮದ ಗ್ರಾಮಸ್ಥರೇ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಂತ ಮಲೇಗೌಡ್ರೆ, ಎಲ್ಲ ನನ್ನ ವೃತ್ತಿ ಬಾಂಧವರೇ, ಗ್ರಾಮದ ಗ್ರಾಮಸ್ಥರೇ, ದಾನಿಗಳೇ, ಪೋಷಕ ಬಂಧುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರೇ ಮತ್ತು ಅಣ್ಣ ತಮ್ಮಂದಿರೇ, ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಕುಮಾರಸ್ವಾಮಿಯವರು ಈ ಕಟ್ಟಡ ಉದ್ಘಾಟನೆಗೆ ನನ್ನನ್ನು ಕೂಡ ಆಹ್ವಾನ ಮಾಡಿದ್ರು. ನಾನು ತುಂಬ ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ, ನಾನು ಕಳೆದ ಸುಮಾರು 7 ವರ್ಷಗಳಿಂದ ಇಲ್ಲಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಮೈಸೂರು ತಾಲೂಕಿನ ಪ್ರತಿ ಹಳ್ಳಿಗೂ ಕೂಡ ನಾನು ಭೇಟಿ ಕೊಟ್ಟಿದ್ದೇನೆ. ಯಾವ ಊರಲ್ಲಿ ಯಾವ ಥರ ಶಾಲೆಗಳಿದೆ ಅಂತಕ್ಕಂಥದ್ದು ನಾನು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿದ್ದೇನೆ. ಆ ನಿಟ್ಟಿನಲ್ಲಿ ನಮ್ಮ KMನಹಳ್ಳಿ ಶಾಲೆಗೆ ನಾನು ಅನೇಕ ಬಾರಿ ಭೇಟಿ ಮಾಡಿದ್ದೇನೆ. ನಾನು ಒಂದು ಸಲ ಭೇಟಿ ಮಾಡಿದಾಗ 2 ಕೊಠಡಿಗಳು ತುಂಬ ಸೋರ್ತಾ ಇರಬೇಕು. ನಂಗೆ ತುಂಬ ಬೇಜಾರಾಯಿತು ಅದು. ಆದಾಗ ನಾನು ಮಾನ್ಯ ಶಾಸಕರ ಜೊತೆನೂ ಮಾತಾಡಿ ಒಟ್ಟು ಅದಷ್ಟೇ ಅಲ್ಲ, ನಾವು ಸಾಮಾನ್ಯ 1 ಕೊಠಡಿ ಕೊಡ್ತಾಯಿದ್ವಿ. KMನಹಳ್ಳಿ ಶಾಲೆಗೆ 2 ಕೊಠಡಿ ಕೊಡ್ಬೇಕಂತೇಳಿ ನಾವು ಪ್ರಪೋಸಲ್ನ ತಯಾರು ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ, ಆ ಕೊಠಡಿಗಳನ್ನು ಒಡಿಸಿ ಕಟ್ಟಬೇಕು ಅಂತೇಳಿ ನಾವು ಪ್ರಪೋಸಲ್ ಕೊಟ್ಟಿದ್ದು. ಆದರೆ ಇಲ್ಲಿನ ಮುಖ್ಯ ಶಿಕ್ಷಕರು ನಮ್ಮ CRP ಅವರೆಲ್ಲ ಸೇರಿಸಿ ಆ ಶಾಲೆ ಅಲ್ಲಿ ಬೇಡಿಕೆ ಬೇಡ, ಇಲ್ಲಿ 1 ಎಕರೆ ನಮಗೆ ಹೆಚ್ಚುವರಿ ಜಾಗ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಏನು ಮಳೆಯಿಂದ ಹಾನಿಗೊಳಗಾದ 2 ಕೊಠಡಿಗಳನ್ನು ಈ ಒಂದು ಸ್ಥಳದಲ್ಲಿ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಆಯಿತು. ಇದಕ್ಕೆ ಮಾನ್ಯ ಶಾಸಕರ ಅನುಮೋದನೆ ಕೂಡ ಸಿಕ್ತು. ಇದ್ರ ಜೊತೆಗೆ ಇನ್ನೂ 2 ಕೊಠಡಿಗಳು ಬೇಕು, ನಾವು ಅಲ್ಲಿಂದ ಇಲ್ಲಿಗೆ ನಾವು ಶಿಫ್ಟ್ ಆಗಬೇಕು ಅಂತ ಹೇಳಿ ನಮ್ಮ CRP ಅವರು ಮತ್ತೆ ಪ್ರಪೋಸಲ್ ಕೊಟ್ಟರು. ಮತ್ತು ನಮ್ಮ ಕುಮಾರಸ್ವಾಮಿ ಅವರು, ನಮ್ಮ ತಾರಾ ಅವರು ಆಗ ಚಾರ್ಜ್ HM ಇದ್ದರು, ಅವರೆಲ್ಲ ಒಂದು ಪ್ರಪೋಸಲ್ ಕೊಟ್ಟರು. ನನಗೂ ಒಂಥರ ಖುಷಿ ಅನಿಸ್ತು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿ ಒಳ್ಳೆ ಜಾಗ ವಿಶಾಲಾಗಿದೆ, ಒಳ್ಳೆ ಪರಿಸರ ಇದೆ. ಹಾಗಾಗಿ ಇನ್ನೂ 2 ಕೊಠಡಿ ಕೊಟ್ಟರೆ ಇಲ್ಲಿಗೆ ಚೆನ್ನಾಗಿರುತ್ತೆ ಅಂತೇಳಿ ಮಾನ್ಯ ಶಾಸಕರಿಗೆ ಮತ್ತೆ ಪ್ರಪೋಸಲ್ ಕೊಟ್ಟು ವಿವೇಕ ಶಾಲಾ ಯೋಜನೆ ಅಡಿಯಲ್ಲಿ ಮತ್ತೆ 2 ಕೊಠಡಿಗಳನ್ನು ಮಂಜೂರನ್ನು ಮಾಡಿಸ್ತೀವಿ. ಒಟ್ಟು 20 ನಮ್ಮ ಮೈಸೂರು ತಾಲೂಕಿಗೆ, ಅದರಲ್ಲೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಒಟ್ಟು 20 ಕೊಠಡಿಗಳ ಮಂಜೂರಾತಿ ಸಿಕ್ಕಿದ್ದು. ಆ 20 ಕೊಠಡಿಗಳಲ್ಲಿ KMನಹಳ್ಳಿ ಊರಿಗೇ 2 ಕೊಠಡಿಗಳು ನಾವು ಕೊಟ್ವಿ. ಮತ್ತು ಅಡಿಷನಲ್ಲಾಗಿ 3 ಬಂತು, ನಾವು ಭೋಗಾದಿಗೆ ಮತ್ತು ಬೇರೆಯವ್ರಿಗೆ ನಾವು ಕೊಟ್ಕೊಂಡ್ವಿ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ KMನಹಳ್ಳಿನೇ ನಾವು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ. ಈ ಥರ ನಮ್ಮಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 173 ಶಾಲೆಗಳಿದ್ದಾವೆ. ನಾವು ಈ 173 ಶಾಲೆಗಳ ಸ್ಥಿತಿಗತಿಗಳನ್ನು ಕೂಡ ನೋಡಬೇಕು. ಯಾಕೆ ಅಂತ ಹೇಳಿದ್ರೆ, 173 ಶಾಲೆಗಳ ಸರ್ಕಾರಿ ಶಾಲೆಗಳ ಮಕ್ಕಳು ನಮ್ಮ ಮಕ್ಕಳೇನೆ ಅವೆಲ್ಲ. ಹಾಗಾಗಿ KMನಹಳ್ಳಿಗೆ ವಿಶೇಷವಾಗಿ 4 ಕೊಠಡಿಗಳ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ನಮ್ಮ STMC ಅವರಿಗೆ, ಊರವ್ರಿಗೆ, ಗ್ರಾಮಸ್ಥರು ಖುಷಿಯಾಗಿದೆ ಅನ್ಕೊಳ್ಳೋ. ಖುಷಿಯಾಗಿದೆಯಾ ಊರು ಗ್ರಾಮಸ್ಥ ತಾಯಂದಿರು? ಯಾಕೆ ಅಂತ ಹೇಳಿದ್ರೆ, ನಾವು ಖಾಸಗಿ ಶಾಲೆಗಳನ್ನು ನೋಡ್ತೇವೆ. ನಾವು ಖಾಸಗಿ ಶಾಲೆಗಳ
ಸರಿಸಮಾನವಾಗಿ ನಮ್ಮ ಸರ್ಕಾರಿ ಶಾಲೆಗಳನ್ನ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಇಲಾಖೆಯ ಒಂದು ಗುರಿ ಮತ್ತು ನಮ್ಮ ಸರ್ಕಾರದ ಪ್ರಮುಖ ಗುರಿಯಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಫಿಸಿಕಲಿ ಭೌತಿಕವಾಗಿ ನಾವು ಎಲ್ಲ ರೀತಿಯ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಮೊನ್ನೆನೂ ಕೂಡ ಮಾನ್ಯ ಶಾಸಕರ ಜೊತೆಗೆ ನಾನು ಕೂಡ ಕ್ರಿಯಾಯೋಜನೆ ಮಾಡಿದ್ದೇನೆ. ಇನ್ನೂ 2 ಹೆಚ್ಚುವರಿ ಕೊಠಡಿಗಳು ಇಲ್ಲಿಗೆ, ಅದ್ರ ಜೊತೆಗೆ ಸುಮಾರು 600ರಿಂದ 700 ಮೀಟರ್ ಇಲ್ಲಿಗೆ ಕಾಂಪೌಂಡ್ ಆಗಬೇಕಂಥದ್ದು ಕ್ರಿಯಾಯೋಜನೆಗೆ ಸೇರಿಸಿ ನಮ್ಮ ಮಾನ್ಯ ಶಾಸಕರು ಕೂಡ ಕೊಟ್ಟಿದ್ದೇನೆ, ಇಲಾಖೆ ಕೂಡ ಕೊಟ್ಟಿದ್ದೇನೆ ನಾನು. ಆ ನಿಟ್ಟಿನಲ್ಲಿ ಈ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಇಲಾಖೆ ಜೊತೆಗೆ ನಮ್ಮ CRP ಅವರು ಕೂಡ ಸಾಕಷ್ಟು ಕಾಳಜಿ ವಹಿಸಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಇಲ್ಲಿನ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರೂ ಕೂಡ ಶ್ರಮವಹಿಸಿ ಶಾಲೆಯ ಅಭಿವೃದ್ಧಿಗೆ ಶ್ರಮವಹಿಸಿ ನಾವಾರು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಾವು ಇಲ್ಲಿ ಭೌತಿಕ ಪರಿಸರ ಅಷ್ಟೇ ನಾವು ಕೊಡ್ತಾ ಇಲ್ಲ, ಇಲ್ಲಿ ಬಿಲ್ಡಿಂಗು, ಕಾಂಪೌಂಡು ಜೊತೆಗೆ ಇಲ್ಲಿ ಅಡುಗೆ ಮನೆ ಎಲ್ಲವೂ ಕೂಡ ಮುಂದಿನ ದಿನಗಳೆಲ್ಲ ಆಗುತ್ತೆ. ಆದರೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಅತ್ಯಂತ ಪ್ರಮುಖವಾಗಿ ಆಗಿರ್ಬೇಕಿಲ್ಲಿ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಸುಮಾರು ಇಲ್ಲಿ 4-5 ಜನ ಟೀಚರ್ಸ್ ಇದ್ದಾರೆ. ಗುಣಾತ್ಮಕ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ನಮ್ಮಲ್ಲಿ ಇದ್ದಾರೆ. ನಮ್ಮಲ್ಲಿ ತಾರಾ ಅವರಾಗಿರ್ಬೋದು. ತಾರಾ ಅವರು ಒಬ್ಬ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ನಿಮ್ಗೆ ಗೊತ್ತಿಲ್ಲ ಅವರು. ಅಂತಹ ಒಬ್ಬರು ಶಿಕ್ಷಕಿ ನಿಮ್ಮ ಊರಿನಲ್ಲಿ ನಿಮ್ಮ ಶಾಲೆಯಲ್ಲಿ ಇದ್ದಾರೆ. ನಮ್ಮ ವಚನ ಕುಮಾರಸ್ವಾಮಿ ಅವರು, ಅವ್ರ ಹೆಸರು ಕುಮಾರಸ್ವಾಮಿ ಅಂತೇಳಿ ಅವ್ರನ್ನ ವಚನ ಕುಮಾರಸ್ವಾಮಿ ಅಂತಲೇ ನಾವು ಕಟ್ಟಿದ್ದೀವಿ. ಅವ್ರ ಮನೆಯವರು ಕೂಡ ರೂಪ ಕುಮಾರಸ್ವಾಮಿ ಅವರು. ನೋಡಿ, ಸರ್ಕಾರಿ ಶಾಲೆಗಳ ಬಲವರ್ಧನೆಯಲ್ಲಿ ನಮ್ಮ ಶರಣು ವಚನ ಫೌಂಡೇಶನ್ ಕಡೆಯಿಂದ ಸಾಕಷ್ಟು ಕೊಡುಗೆಗಳನ್ನು ಅವ್ರು ಕೊಡ್ತಿದ್ದಾರೆ. ಅವರು ಯಾರು ನಮ್ಮ ರೂಪ ಮೇಡಮ್ ಆಗಿರ್ಬೋದು, ಕುಮಾರಸ್ವಾಮಿ ನಾವು ನೋಡಿದ್ದೇನೆ ನಾನು. ಅದ್ರ ಜೊತೆಯಲ್ಲಿ ಮಕ್ಕಳ ಕಲಿಕೆ ಜೊತೆಗೆ ಮಕ್ಕಳ ಸಬಲೀಕರಣ ಮತ್ತು ಆ ಮಕ್ಕಳಿಗೆ ಎಲ್ಲ ರೀತಿಯ ಸಹಾಯ ಮಾಡ್ತಕ್ಕಂತಹ ಕೆಲಸಗಳನ್ನು ನಮ್ಮ ಶರಣು ವಚನ ಫೌಂಡೇಶನ್ ಮಾಡ್ಕೊಬರ್ತಾ, ವಿಶ್ವ ಫೌಂಡೇಶನ್ ಏನು ಮಾಡಿದ್ರೆ ಮಾಡ್ಕೊಬರ್ತಾ ಇದೆ. ಅವ್ರು ಈ ಸಮಯದಲ್ಲಿ ನಮ್ಮ ಇಲಾಖೆ ಕಡೆಯಿಂದ ಮೇಡಮ್ಗೆ ಮತ್ತು ಕುಮಾರಸ್ವಾಮಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಒಂದು ಉದಾಹರಣೆ ಕೊಡ್ತೇನೆ. ನಾ ಮೈಸೂರು ತಾಲೂಕಲ್ಲಿ ಎಲ್ಲ ಶಾಲೆಗಳು ಭೇಟಿ ಮಾಡಿದ್ರೆ ಮಕ್ಕಳ ಜೊತೆನೂ ಕೂಡ ನಾನು ಮಾತಾಡ್ತೇನೆ. ಎಷ್ಟು ಶಾಲೆಗಳಲ್ಲಿ ಮಕ್ಕಳಿಗೆ ನೀವು ವಚನ ಹೇಳಿಸ್ತೀರಿ? ನೀವು ಹೇಳ್ತೀರಾ ಯಾರಾದ್ರೂ ವಚನಗಳನ್ನ? ನೋಡಿ, ನಮ್ಮ ಬಸವಣ್ಣವರು, ನಮ್ಮ ಅಲ್ಲಮ್ಮ ಪ್ರಭುಗಳು, ನಮ್ಮ ಅನೇಕ ವಚನಕಾರರು ಬರ್ತಾರೆ. ಅವರು ನಮ್ಮ ಸಮಾಜ ಸುಧಾರಣೆಗೆ ಅನೇಕ ವಚನಗಳ ಮುಖಾಂತರ ಸಮಾಜ ತಿತ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಆ ವಚನಗಳನ್ನು ನಮ್ಮ ಮಕ್ಕಳಿಗೆ ಕಲಿಸ್ತಕ್ಕಂಥ, ನಮ್ಮ ಬಾಯಲ್ಲಿ ಬರ್ತಕ್ಕಂಥ ಕೆಲಸಗಳು ನೀವು ಮಾಡಬೇಕು. ಅಂಥ ಕೆಲಸವನ್ನು ನಮ್ಮ ಶರಣು ವಿಶ್ವ ವಚನ ಫೌಂಡೇಶನ್ ಬರ್ತಾ ಇದ್ದಾರೆ. ನಾನು ಮೊನ್ನೆ ನಮ್ಮ ಮೈಸೂರು ತಾಲೂಕಿನ ಅತ್ಯಂತ ಕಟ್ಟಕಡೆಯ ಒಂದು ಗ್ರಾಮ, ಸೋಲಿಗರ ಕಾಲೋನಿ ಮಕ್ಕಳವರು, ಸೋಲಿಗರ ಮಕ್ಕಳು, ಆ ಶಾಲೆಗೆ ಭೇಟಿ ಕೊಟ್ಟಿದ್ದೆ. ಅವತ್ತೇ ನಾನು ಕುಮಾರಸ್ವಾಮಿ ಅವ್ರಿಗೆ ಫೋನ್ ಮಾಡಿದೆ. ಅಲ್ಲಿ ಒಂದು 20 ಮಕ್ಕಳಿದ್ದಾರೆ ಅಲ್ಲಿ, ಸೋಲಿಗರ ಮಕ್ಕಳವರು. ಆ 20 ಮಕ್ಕಳು ಕೂಡ ನಿರರ್ಗಳವಾಗಿ ಎಲ್ಲ ರೀತಿಯ ವಚನಗಳನ್ನು ಹೇಳ್ತಾರೆ. ಆ ಥರ ನಮ್ಮ ಎಲ್ಲ ಮಕ್ಕಳು ಕೂಡ ಬಾಯಲ್ಲಿ ಬರಬೇಕದು, ಹೇಳ್ತಾರೆ, ಬರೀತಾರೆ. ಅವೆಲ್ಲವೂ ಕೂಡ ಮಕ್ಕಳುಗಳು ಬಾಯಟ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಶರಣು ವಿಶ್ವ ವಚನ ಫೌಂಡೇಶನ್ ಅವರು. ಯಾಕೆ ಅಂತ ಹೇಳಿದ್ರೆ ನಾವು ಮಕ್ಕಳಿಗೆ ಏನಾದ್ರು ಕೇಳ್ತೀವಿ, ಶಾಲೆಗೆ ಹೋದಾಗ ಒಂದು ವಚನ ಹೇಳಪ್ಪ, ಒಂದು ಸೂತ್ರ ಹೇಳು, ಒಂದು ವ್ಯಾಕರಣ ಹೇಳ್ತಾ ಕೇಳ್ತೀವಿ. ಇವೆಲ್ಲವೂ ಕೂಡ ಮಕ್ಕಳು ಬಾಯಲ್ಲಿ ಬರಬೇಕು. ಹಿಂಗೆಲ್ಲ ಇದ್ದಾಗ ಮಕ್ಕಳ ಕಲಿಕೆ ಆಗಿದೆ ಅಂತೇಳಿ ಅರ್ಥ. ಅಂಥ ಶಿಕ್ಷಣ ಈ ಶಾಲೆಯಲ್ಲಿ ಸಿಗ್ತಾ ಇದೆ. ನಾ ಯಾಕಿದು ಉದಾಹರಣೆ ಕೊಟ್ಟೆ ಅಂತ ಹೇಳಿದ್ರೆ, ಈ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಕ್ವಾಲಿಫೈಡ್ ಟೀಚರ್ಸ್ ಈ ಶಾಲೆಯಲ್ಲಿ ಇದ್ದಾರೆ. ಸುಮಂಗಲಿ ಮೇಡಮ್ ಆಗಿರ್ಬೋದು, ನಮ್ಮ ಕುಮಾರಸ್ವಾಮಿ ಅವರಾಗಿರ್ಬೋದು, ಮತ್ತು ತಾರಾ ಮೇಡಮ್, ಇವೆಲ್ಲರೂ ಕೂಡ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಶಿಕ್ಷಕರು. ಅಂಥ ಶಿಕ್ಷಕರು ನಿಮ್ಮೂರಲ್ಲಿದ್ದಾರೆ. ದಯವಿಟ್ಟು ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ದಾಖಲಾತಿ ಹೆಚ್ಚು ಮಾಡಿ. ಇನ್ನೂ 2 ಅಲ್ಲ, ಸಾಹೇಬ್ರಿಗೆ ಹೇಳ್ಬಿಟ್ಟು ಇನ್ನೂ 4 ಕೊಠಡಿ ಕೊಡ್ಸೋಕ್ಕೆ ನಾವು ತಯಾರಿದ್ದಾವೆ. ಆದರೆ ಇಲ್ಲಿ ದಾಖಲಾತಿ ಹೆಚ್ಚಾಗಬೇಕಷ್ಟೇ. ಇಲ್ಲಿ ದಾಖಲಾತಿ ಹೆಚ್ಚಾದರೆ ಖಂಡಿತವಾಗಿ ಶಿಕ್ಷಕರು ಕೂಡ ಹೆಚ್ಚಾಗ್ತಾರೆ, ಗುಣಮಟ್ಟದ ಶಿಕ್ಷಣ ಕೂಡ ಸಿಗುತ್ತೆ, ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿ ಬರುತ್ತೆ. ಈಗ ನಮ್ಮ ಇಲಾಖೆ ಇದೆ, ಜೊತೆಯಲ್ಲಿ ಬಸವರಾಜ್ ಸರ್ ಇದ್ದಾರೆ, ಇಲ್ಲಿ ನಮ್ಮ ಭೋಗಾದಿ ಪಟ್ಟಣ ಮುಖ್ಯಾಧಿಕಾರಿಗಳು, ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಬೆಳವಣಿಗೆ ನೀವೆಲ್ಲರೂ ಕೂಡ ಶ್ರಮಿಸಿ. ನೋಡಿ, ಎಷ್ಟೋ ದಾನಿಗಳು ವೇದಿಕೆ ಮೇಲಿದ್ದಾರೆ ಇಲ್ಲಿ. ಅವರು ಸ್ವಾರ್ಥವನ್ನು ಬಿಟ್ಟು ನಮ್ಮ ಸರ್ಕಾರಿ ಶಾಲೆ ಚೆನ್ನಾಗಿರಲಿ ಅಂತೇಳಿ ಎಲ್ಲ ರೀತಿಯ ಸಹಾಯ ಹಸ್ತವನ್ನು ಕೊಟ್ಟು, ನೋಡಿ, ಎಲ್ಲ ರೀತಿಯ ಇಲ್ಲಿ ನಮ್ಮ ಸವಲತ್ತುಗಳನ್ನು ಮಕ್ಕಳು ಕೊಡ್ತಾರೆ. ಒಬ್ಬರು ಯೂನಿಫಾರ್ಮ್ ಕೊಡ್ಸೋಣ ಅಂತ ಹೇಳಿ, ಬೀರು ಕೊಡ್ಸೋಣ ಅಂತ ಹೇಳಿದ್ರು, ಒಬ್ಬರು ಡೆಸ್ಕ್ಗಳನ್ನ ಕೊಟ್ಟು. ಇಲ್ಲಿ ಸರ್ ಜೊತೆ ಅದನ್ನೇ ಮಾತಾಡ್ತಾ ಇದ್ದೆ. ಇಲ್ಲಿ ಸುತ್ತಮುತ್ತ ಸಾಕಷ್ಟು ಲೆವೆಟ್ಗಳಿದ್ದಾವೆ.
ಆ ಲೇಔಟ್ಗಳನ್ನ ಇದು ಕೇಮ್ನಹಳ್ಳಿ ಗಾಣಿಗುರುಂಡಿ ಜಮೀನುಗಳಿವೆಲ್ಲ ಅವ್ರಿಗೆಲ್ಲ ಒಂದು ಪ್ರಪೋಸಲ್ ಕೊಟ್ಟು ನಮ್ಮ ಶಾಲೆಗೆ ಏನೇನು ಬೇಕು, ನಮ್ಮ ಮಕ್ಕಳು ಎಲ್ಲ ಬಡ ಮಕ್ಕಳುಗಳೇ ಇಲ್ಲಿ, ಎಲ್ಲ ನಮ್ಮಂಥ ರೈತರ ಮಕ್ಕಳುಗಳೇ, ನಮ್ಮ ಕೂಲಿಕಾರ ಮಕ್ಕಳಿಗೆ ಸಾಮಾನ್ಯ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ, ಆ ಮಕ್ಕಳಿಗೆ ಎಲ್ಲ ಮಕ್ಕಳು ಟ್ರ್ಯಾಕ್ ಸೂಟ್ ಕೊಡ್ತಾರೆ, ಯೂನಿಫಾರ್ಮ್ ಕೊಡಿಸೋದಾಗಲಿ, ಆ ಮಕ್ಕಳಿಗೆ ಏನೇನು ಬೇಕು ಅದೆಲ್ಲ ಸವಲತ್ತುಗಳು ಕೊಡಿಸ್ತಕ್ಕಂಥ ಕೆಲಸಗಳನ್ನು ನಮ್ಮ SDMs ಅವರು ಗ್ರಾಮಸ್ಥರು ಮಾಡಬೇಕು. ಸರ್ ನಾವು ಕೇಳಬೇಕು, ಯಾರು ಇವತ್ತು ಕೊಡಲ್ಲ ಅಂತ ಯಾರು ಹೇಳಲ್ಲ. ನೋಟ್ಬುಕ್ ಆಗಿರ್ಬೋದು, ಯಾಕೆ ಅಂತ ಹೇಳಿದ್ರೆ ನಾನು ಮೈಸೂರು ತಾಲೂಕಿನ ಒಂದು ಸಣ್ಣ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ನಾನು ಓದಿ ಬಂದಿರತಕ್ಕಂಥದ್ದು. ನಾವು ಆವಾಗ ಮಧ್ಯಾಹ್ನದ ಊಟ ಇರಲಿಲ್ಲ, 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡ್ಕೊಂಡೋಗಿ ನಾವು ಪ್ರೈಮರಿ ಸ್ಕೂಲ್ ಶಾಲೆ ಓದಬೇಕಿತ್ತು. ಇವತ್ತಿನ ಆ ಥರ ಸ್ಥಿತಿ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ಪುಸ್ತಕ ಇಲ್ಲ. ಇವತ್ತಿನ ದಿನ ಎಲ್ಲವನ್ನೂ ಕೂಡ ಉಚಿತವಾಗಿ ಊಟ, ನಿಮಗೆ ಬೆಳಗಿನ ಸಮಯದಲ್ಲಿ ಹಾಲು, ಮೊಟ್ಟೆ, ಯೂನಿಫಾರ್ಮು, ಶೂ ಸಾಕ್ಸು ಎಲ್ಲವನ್ನು ಕೂಡ ಉತ್ತಮ ಗುಣಮಟ್ಟದ ನಮ್ಮ ಶಿಕ್ಷಕರು ಇದೆ. ಇನ್ನೇನು ಬೇಕು ನಿಮಗೆ? ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಕೊಟ್ಟು ಒಳ್ಳೆ ಚಂದದ ಬಿಲ್ಡಿಂಗ್ ಕೊಟ್ಟು ಶಾಲೆಗೆ ಮಕ್ಕಳು ಕಳಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನೀವು ಕಲಿಸಿದ್ದೇ ಆದಲ್ಲಿ ಖಂಡಿತ ನಿಮ್ಮ ಮಕ್ಕಳು ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಉತ್ತಮ ಅಧಿಕಾರಿಗಳು, ಉತ್ತಮ ಸಮಾಜದಲ್ಲಿ ಉತ್ತಮ ನಾಗರಿಕರ ಆಗ್ತಕ್ಕಂಥ ಕೆಲಸಗಳು ಕೂಡ ಆಗುತ್ತೆ. ಯಾಕೆ ಅಂತೇಳಿ ವೇದಿಕೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅಧಿಕಾರಿಗಳು ಎಂತೆಂಥ IAS KS ನೋಡಿ. ನೀವು ನಾನು 2010 ಬ್ಯಾಚ್ KES, ನಾನು ಹಳ್ಳಿಯವಲನೆ, ನಾನು ಸರ್ಕಾರಿ ಶಾಲೆಯಲ್ಲೇ ಓದಿರ್ತಕ್ಕಂಥದ್ದು. ನೀವು ಕಂಪೇರ್ ಮಾಡಿ, ಒಂದು ಕಾನ್ವೆಂಟ್ ಮಗುಗೂ ನಮ್ಮ ಶಾಲೆ ಮಗುನು ಕಂಪೇರ್ ಮಾಡಿ, ನಮ್ಮ ಶಾಲೆ ಮಗು ಎಲ್ಲೇ ಹೋದರೂ ಬದುಕುತ್ತೆ. ಅದೇ ಕಾನ್ವೆಂಟ್ ಮಗು ಖಂಡಿತ ಬದುಕತ್ತೆ ಅಸಾಧ್ಯ, ಕಷ್ಟಸಾಧ್ಯ. ನಮ್ಮ ಮಗು ಎಲ್ಲ ರೀತಿಯ ಜೀವನ ಕೌಶಲಗಳನ್ನು ನಮ್ಮ ಶಿಕ್ಷಕರು ಖಂಡಿತ ಕಲಿಸ್ತಾರೆ. ನೋಡಿ, ನಮ್ಮ ನಲಿಕಲಿ ಪದ್ಧತಿ ಇದೆಯಲ್ಲ, ಆ ನಲಿಕಲಿ ಪದ್ಧತಿ ಖಂಡಿತ ಒಂದು ಒಳ್ಳೆಯ ಶಿಕ್ಷಣ ಪದ್ಧತಿ ಅದು. ಆ ಪದ್ಧತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ನಾವು ಎಜುಕೇಷನ್ನ ಕೊಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಬಲವರ್ಧನೆ ನೀವೆಲ್ಲರೂ ಕೂಡ ಶ್ರಮವಹಿಸಿ ಪ್ರಯತ್ನವನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು, ನಮ್ಮ ಊರಿನ ಗ್ರಾಮಸ್ಥರು, ನಮ್ಮ ಶಿಕ್ಷಕರು, ನಮ್ಮ ಇಲಾಖೆ ಎಲ್ಲರೂ ಒಡಗೂಡಿ ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಹೇಳ್ತಾ, ಇವತ್ತು 4 ಕೊಠಡಿಗಳ ಉದ್ಘಾಟನಾ ಸಮಾರಂಭ, ಅದ್ರ ಜೊತೆಗೆ ಶಾಲಾ ವಾರ್ಷಿಕೋತ್ಸವ ಸಮಾರಂಭನೂ ಕೂಡ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಕರೆಸಿ ನನ್ನನ್ನು ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರೂ ಕೂಡ ವಂದಿಸ್ತಾನೆ ಮಾತಾಡ್ತೇವೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮ ಶಾಲೆಯ ಏಳಿಗೆಗೆ ಅವರು ನೀಡಿದಂತಹ ಕೊಡುಗೆಗಳು ಅಪಾರ. ಯಾಕಂದರೆ ಈ ಶಾಲಾ ಮೈದಾನದಲ್ಲಿ 4 ಕೊಠಡಿಗಳು ನಿರ್ಮಾಣ ಆಗೋದಕ್ಕೂ ಕೂಡ ಅವರು ಶಾಲೆಗೆ ಭೇಟಿ ನೀಡಿ ಈ ಜಾಗದಲ್ಲಿ 4 ಕೊಠಡಿಗಳು ಅವಶ್ಯಕ ಅಂತ, ಅವರು BRC ಆಗಿರಾಗಲೇ ಇನ್ನೂ 2 ಕೊಠಡಿಗಳು ಕೂಡ ನಿರ್ಮಾಣ ಆಗಿ ನಮ್ಮ ಶಾಲೆಗೆ ಎಷ್ಟು ಅಗತ್ಯ ಬೇಕು, ಇನ್ನು 2 ಕೊಠಡಿಗಳಾದರೆ ಸಂಪೂರ್ಣವಾಗಿ ನಮ್ಮ ಶಾಲೆಯನ್ನು ಇಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ನೆರವಾಗುತ್ತೆ ಅಂತ ಕೋರ್ಕೊಳ್ತಾ, ಮತ್ತು ನಮ್ಮ ಶಾಲೆ ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಎರಡರಲ್ಲೂ ಕೂಡ ತುಂಬ ಉತ್ತಮವಾಗಿದೆ. ಯಾಕಂದರೆ ಈಗ ನಮ್ಮ ಸ್ಟೇಜ್ ಕಾರ್ಯಕ್ರಮ ಮುಗಿದ ನಂತರ ಮಕ್ಕಳು ಸಾಂಸ್ಕೃತಿಕವಾಗಿ ಅನೇಕ ಸಾಮೂಹಿಕ ನೃತ್ಯವನ್ನು ಮಾಡ್ತಾರೆ, ಮತ್ತು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅನುಭವ ಮಂಟಪ ಎಂಬ ನಾಟಕವನ್ನು ಅಭಿನಯ ಮಾಡ್ತಾ ಇದ್ದಾರೆ. ತುಂಬ ಸುಂದರವಾದಂತಹ ನಾಟಕ, 1 ಗಂಟೆ ಅಭಿನಯವನ್ನು ತಾವು ನೋಡಲೇಬೇಕು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂತಹ ಕ್ರಿಯಾಶೀಲ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳಾದಂಥ ಶ್ರೀಯುತ ಮಹಾದೇವ್ ಸರ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.